ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಜಿ ಟಿ ಡಿ ಜನ್ರೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ವೀಕ್ 3ದು ಕ್ವಶನ್ ಬ್ಯಾಂಕಲ್ಲಿ ಏನೇನು ಕ್ವಶನ್ ಕೇಳಿದರೆ ವಿತ್ ಆನ್ಸರ್ ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಇದರಲ್ಲಿ ಮೇಜರಾಗಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆ್ಯಂಡ್ ಡೀಸೆಲ್ ಪವರ್ ಪ್ಲ್ಯಾಂಟ್ ಕವರ್ ಆಗುತ್ತೆ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಈ ಎಮ್ ಸಿ ಕ್ಯೂ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ಸ್ ಕ್ವಶನ್ನು, 10 ಮಾರ್ಕ್ಸ್ ಕ್ವಶನ್ನು, ಸೊ ಎಲ್ಲವೂ ಕೂಡ ಇದರಲ್ಲಿ ಕವರ್ ಆಗಿದೆ. ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ, ಇಲ್ಲಿ ಮೇಜರಾಗಿ ನೀವು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಓದಿದರೆ 3 ಮಾರ್ಕ್ಸ್ ಕ್ವಶನ್ನು ಮತ್ತು 2 ಮಾರ್ಕ್ಸ್ ಕ್ವಶನ್ನು ಈಸಿಯಾಗಿ ಬರೀಬೋದು. ಸೊ ಇದು ನಿಮ್ಮ ಎಕ್ಸಾಮ್ಗೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ನೀವು ಸಪ್ರೇಟ್ ನೋಟ್ಬುಕ್ಕಲ್ಲಿ ವೀಕ್ 1, ವೀಕ್ 2, ವೀಕ್ 3 ಹೀಗೆ ಎಲ್ಲ ವೀಕ್ದು ಕೂಡ ನೀವು ಆನ್ಸರ್ ಮಾಡ್ತಾ ಇಟ್ಕೊಂಡ್ರೆ ನೀವು ಲಾಸ್ಟ್ಗೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಸಲ ಬರೆದಿರ್ತೀರ, ನೀವು ಅದನ್ನು ಒಂದು ಸಲ ಈಸಿಯಾಗಿ ಗ್ಲ್ಯಾನ್ಸ್ ಮಾಡಿದರೆ ನೀವು ಈಸಿಯಾಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಅದೇ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇರೋದಿದ್ದೇನೆ. ಸೊ ಸಪ್ರೇಟಾಗಿ ಒಂದು ನೋಟ್ಸ್ ಮೇಂಟೈನ್ ಮಾಡಿ ನೀವು ಆನ್ಸರ್ ಬರೀರಿ ಅಂತ ನಾನು ಹೇಳ್ತೀನಿ. ಸೊ ಬನ್ನಿ, ಈ ವೀಕಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಗಳು ಬಂದಿದೆ ನೋಡ್ತಾ ಹೋಗೋಣ. ಎ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಶುಡ್ ಬಿ ಲೊಕೇಟೆಡ್ ಅವೇ ಫ್ರಮ್ ಪೊಲ್ಯೂಟೆಡ್ ಏರಿಯಾ ಡ್ಯೂ ಟು. ಸೊ ಯಾಕೆ ಪೊಲ್ಯೂಟೆಡ್ ಏರಿಯಾಕ್ಕಿಂತ ದೂರ ಇಡಬೇಕಪ್ಪ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು. ಸೊ ಅಲ್ಲಿ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ನಾನು ಆಪ್ಷನ್ ಎಲ್ಲ ಹೇಳಕ್ಕೆ ಹೋಗಲ್ಲ, ನೋಡಿಕೊಳ್ಳಿ ನೀವು. ಸೊ ಆನ್ಸರ್ ಈಸ್ ರೇಡಿಯೇಷನ್ ಹಜಾರ್ಡ್ಸ್. ಸೊ ಸೆಕೆಂಡ್ ಒನ್, ದ ಹಾರ್ಟ್ ಆಫ್ ಎ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಯಾವುದು ಹಾರ್ಟ್ ಆಫ್ ಅ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಗೆ ಅಂದರೆ ಆಟೋಮೆಟಿಕ್ ರಿಯಾಕ್ಟರ್. ದ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್ ಈಸ್ ಯೂಸ್ಡ್ ಟು. ಸೊ ಏನಕ್ಕೆ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್ನ ಯೂಸ್ ಮಾಡ್ತೀವಿ ಅಂದರೆ ಕ್ಯಾರಿ ಹೀಟ್ ಫ್ರಮ್ ರಿಯಾಕ್ಟರ್. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಕ್ಯಾರಿ ಹೀಟ್ ಫ್ರಮ್ ರಿಯಾಕ್ಟರ್. ವಿಚ್ ಕಾಂಪೊನೆಂಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಯಾವ ಕಾಂಪೊನೆಂಟು ಇದು ಜನರಲ್ ಆಗಿ ಇರೋಂಥದ್ದೇ. ಸೊ which components converts mechanical energy to electrical energy? Answer is alternator. Next, fifth one, exhaust steam from turbine is converted into water. So exhaust steam ಬರುತ್ತಲ್ಲ ಅದನ್ನು ಯಾವುದರಿಂದ ಟರ್ಬೈನ್ is converted into water. ಸೊ ವಾಟರ್ ಆಗಿ ಯಾವುದು ಕನ್ವರ್ಟ್ ಮಾಡೋದಪ್ಪ ಅಂದರೆ ಕಂಡೆನ್ಸರ್. ಆನ್ಸರ್ ಇಸ್ ಕಂಡೆನ್ಸರ್. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಹೆಲ್ಪ್ಸ್ in reducing fission fuel consumption. Which disposal method store radioreactive waste deep underground? So ille question alle answer ide. Which one is deep underground disposal? 8th one, the diesel engine work on the principle of. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಪ್ಪ ಅಂದರೆ ಕಂಪ್ರೆಷನ್ ಇಗ್ನೇಷನ್. ಸೊ ಕಂಪ್ರೆಷನ್ ಇಗ್ನೇಷನ್ ಮೇಲೆ ವರ್ಕ್ ಆಗುತ್ತೆ. ನೆಕ್ಸ್ಟ್ 9th ಒನ್, ದ ಕಾಂಪೊನೆಂಟ್ ಯೂಸ್ಡ್ ಟು ರೆಡ್ಯೂಸ್ ಎಕ್ಸಾಸ್ಟ್ ನಾಯ್ಸ್ ಇನ್ ಡೀಸೆಲ್ ಪವರ್ ಪ್ಲ್ಯಾಂಟ್ ಈಸ್ ಸೈಲೆನ್ಸರ್. ದ ಲೂಬ್ರಿಕೇಶನ್ ಸಿಸ್ಟಮ್ ಇನ್ ಡೀಸೆಲ್ ಪವರ್ ಪ್ಲ್ಯಾಂಟ್ ಹೆಲ್ಪ್ಸ್ ಟು ರೆಡ್ಯೂಸ್. ಸೊ ಆನ್ಸರ್ ಇಸ್ ಫ್ಯಾಬ್ರಿಕೇಶನ್ ಆ್ಯಂಡ್ ವೇರ್. ಫ್ರಿಕ್ಷನ್ ಆ್ಯಂಡ್ ವೇರ್. ಸೊ ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದರಲ್ಲಿ ಚಾಯ್ಸ್ಗಳು ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಸೊ ಚಾಯ್ಸ್ಗಳಲ್ಲಿ ಆನ್ಸರ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ನಾನು. ದ ಹಾರ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಇದು ಆಲ್ರೆಡಿ ಎಮ್ ಸಿ ಕ್ಯೂಲು ಕೂಡ ರಿಪೀಟ್ ಆಗಿದ್ದಂಥ ಕ್ವಶನ್ ಇದು. ಸೊ ಹಾರ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಈಸ್ ಆಟೋಮೆಟಿಕ್ ರಿಯಾಕ್ಟರ್. ಎಕ್ಸಾಸ್ಟ್ ಸ್ಟೀಮ್ ಈಸ್ ಕನ್ವರ್ಟೆಡ್ ಇಂಟು ವಾಟರ್ ಇನ್ ದ ಡ್ಯಾಶ್. ಇದು ಕೂಡ ನಿಮಗೆ ಎಮ್ ಸಿ ಕ್ಯೂ ಅಲ್ಲಿ ಕವರ್ ಆಗಿರುತ್ತದೆ. ಸೊ ಕಂಡೆನ್ಸರ್. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಲೊಕೇಟೆಡ್ ಅವೇ ಫ್ರಮ್ ದಿ ಸಿಟೀಸ್ ಡ್ಯೂ ಟು ಹಜಾರ್ಡ್ಸ್ ಡ್ಯಾಶ್ ಹಜಾರ್ಡ್ಸ್. ಸೊ ಆನ್ಸರ್ ಇಸ್ ರೇಡಿಯೇಷನ್. ಸೊ ಇದು ಕೂಡ ಎಲ್ಲ ಎಮ್ ಸಿ ಕ್ಯೂ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಎಮ್ ಸಿ ಕ್ಯೂ ಅಲ್ಲಿ ಕವರ್ ಆಗಿರೋಂಥವೆ. ದ ಡ್ಯಾಶ್ ಈಸ್ ರೆಡ್ಯೂಸ್ ಎಕ್ಸಾಸ್ಟ್ ನಾಯ್ಸ್ ಇನ್ ಡೀಸೆಲ್ ಪವರ್ ಪ್ಲ್ಯಾಂಟ್, ಸೈಲೆನ್ಸರ್. ದ ಡ್ಯಾಶ್ ಸಿಸ್ಟಮ್ reduce friction between moving engine parts. So answer is lubrication. Next, 2 marks question and answer. 2 marks ಅಲ್ಲಿ ಏನೇನು ಕ್ವಶನ್ ಬರುತ್ತೆ ನೋಡ್ತಾ ಹೋದರೆ, ಡಿಫೈನ್ ಎ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್.
ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದರೆ ಏನು? ವಾಟ್ ಇಸ್ ದ ಡೆಫಿನೇಷನ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್? So nuclear power plant is a generating station which electrical energy is produced using heat released by nuclear fission reaction in automatic reactor. ಸೊ ಇದು ಸ್ಟೀಮ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ, ಬಟ್ ಇಲ್ಲಿ ಯೂಸಿಂಗ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ ಇನ್ ಆಟೋಮೆಟಿಕ್ ರಿಯಾಕ್ಟರ್. ಸೊ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಕೋಲ್, ಬಟ್ ಇಲ್ಲಿ ನ್ಯೂಕ್ಲಿಯರ್ ಫಿಷನ್. List any two factor consider for selection of nuclear power plant site. ಇದರಲ್ಲಿ 8 ಫ್ಯಾಕ್ಟರ್ಸ್ ಇದ್ದಾವೆ, 8 ಫ್ಯಾಕ್ಟರ್ಸ್ ಇದೆ. ಸೊ ನಿಮ್ಗೆ ಹೇಳೋದು ಸಪ್ರೇಟಾಗಿ ಇದು 8ನ ನೀವು ಇದು ಆಲ್ಮೋಸ್ಟ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನಲ್ಲಿ ಕವರ್ ಆಗಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಫೋಕಸ್ ಮಾಡಿದರೆ 8ನ್ನು ನೀವು ಕಲ್ತ್ಬಿಟ್ರೆ 2 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸಿಗೆ ಬರಿಬೋದು, 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸಿಗೆ ಬರಿಬೋದು. So availability of cooling water, distance from polluted area. Next, state the function of heat exchanger. Heat exchanger function in a nuclear power plant. Heat exchanger transfer heat from the primary coolant to water and convert into high pressure steam. So high pressure steam ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಬರ್ತಾರಂತ ಇದು heat exchanger. Next, name 3 main circuit used in nuclear power plant. ಸೊ ಇದರಲ್ಲಿ 3 ಮೇನ್ ಸರ್ಕ್ಯೂಟ್ ಇದೆ. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಫಸ್ಟ್ ಒನ್ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್, ಸೆಕೆಂಡ್ ಒನ್ ಸ್ಟೀಮ್ ಸರ್ಕ್ಯೂಟ್ ಆರ್ ಸ್ಟೀಮ್ ಪವರ್ ಸರ್ಕ್ಯೂಟ್, ನೆಕ್ಸ್ಟ್ ಕೂಲಿಂಗ್ ವಾಟರ್ ಸರ್ಕ್ಯೂಟ್. ಸೊ ಇದರಲ್ಲಿ 3 ಪಾರ್ಟ್ ಆಗಿ ಬರುತ್ತೆ. ಆ 3 ಪಾರ್ಟೇ ಈ ಪ್ರೈಮರಿ ದ ಮೇನ್ 3 circuits. So one is primary coolant circuit, second one is steam circuit, and third one is cooling water circuit. Define nuclear fission. So nuclear fission andre ಏನಂತ definition. Nuclear fission is process of splitting a heavy atomic nucleus into smaller nucleus releasing by large amount of heat energy. ಸೊ ಇದು ಯುರೇನಿಯಂ, ಇದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ, ಸ್ಪ್ಲಿಟ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಐಡೆಂಟಿಫೈ ಫಂಕ್ಷನ್ ಆಫ್ ಕಂಡೆನ್ಸರ್. ಸೊ ಕಂಡೆನ್ಸರ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಕಂಡೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? ದ ಕಂಡೆನ್ಸರ್ ಕನ್ವರ್ಟ್ ಎಕ್ಸಾಸ್ಟ್ ಸ್ಟೀಮ್. ಸೊ ಯಾವುದರಿಂದ ಬರುತ್ತೆ? ಟರ್ಬೈನಿಂದ. ದ ಕಂಡೆನ್ಸರ್ ಕನ್ವರ್ಟ್ ಎಕ್ಸಾಸ್ಟ್ ಸ್ಟೀಮ್ ಫ್ರಮ್ ದಿ ಟರ್ಬೈನ್ into water for reuse in the cycle. ಸೊ ರೀಯೂಸ್ ಮಾಡಲಿಕ್ಕೆ ಇದನ್ನು ಎಕ್ಸಾಸ್ಟ್ ಸ್ಟೀಮ್ ಬರುತ್ತಲ್ಲ ಅದನ್ನೇ ಮತ್ತೆ ಅಗೇನ್ ಏನು ಮಾಡುತ್ತೆ? ಕನ್ವರ್ಟ್ ಟು ವಾಟರ್. ಸ್ಟೇಟ್ ಎನಿ ಪಾಸಿಟಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಪಾಸಿಟಿವ್ ಇಂಪ್ಯಾಕ್ಟ್, ಸೊ ಇದೇನಪ್ಪ ಅಂದರೆ ನೋ ಏರ್ ಪೊಲ್ಯೂಷನ್, ಯಾವುದೇ ರೀತಿ ಏರ್ ಪೊಲ್ಯೂಷನ್ ಆಗಲ್ಲ. ಕನ್ವರ್ಷನ್ ಆಫ್ ಫ್ಯೂಯಲ್ ಫಾಸಿಲ್ ಫ್ಯೂಯಲ್. ನೆಕ್ಸ್ಟ್ 8.1 ನೇಮ್ ಎನಿ 2 ಮೆಥಡ್ಸ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್. ಸೊ 2 ಮೆಥಡನ್ನು ಕೇಳಿದರೆ ಇಲ್ಲಿ 5 ಮೆಥಡ್ಸಲ್ಲಿ ನಾವು ನ್ಯೂಕ್ಲಿಯರ್ ಪವರ್ನ ಡಿಸ್ಪೋಸಲ್ ಮಾಡ್ಬೋದು. ಇಲ್ಲಿ ಆನ್ಸರ್ ನಮಗೆ ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ರೆ ಏನಿಟ್ 2, ನೀವು 5ನ ಕಲ್ತ್ಕೊಂಡ್ರೆ ನೀವು ಎಲ್ಲಿ ಕೇಳಿದ್ರು ಕೂಡ ಬರಿಬೋದು. ಒಂದು ಡೀಪ್ ಅಂಡರ್ಗ್ರೌಂಡ್ ಡಿಸ್ಪೋಸಲ್, ಅಂಡರ್ಗ್ರೌಂಡಲ್ಲಿ ಡಿಸ್ಪೋಸ್ ಮಾಡ್ತೀವಿ. ಮತ್ತು ಇನ್ನೊಂದು ಶೀಲ್ಡೆಡ್ ಸ್ಟೋರೇಜ್, ಸೊ ಶೀಲ್ಡ್ ಮಾಡಿ ಇದನ್ನು ಸ್ಟೋರ್ ಮಾಡಿ ಒಂದು ಕಡೆ ಇಡ್ತೀವಿ. ನೆಕ್ಸ್ಟ್, ಸ್ಟೇಟ್ ದ ಫಂಕ್ಷನ್ ಆಫ್ ಕೂಲಿಂಗ್ ಟವರ್ ಇನ್ ಡೀಸೆಲ್ ಪವರ್ ಪ್ಲಾಂಟ್. ಸೊ ಎಲ್ಲದರಲ್ಲೂ ಅಷ್ಟೇ ಕೂಲಿಂಗ್ ಟವರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಕೂಲಿಂಗ್ ಟವರ್ ಕೂಲ್ ಹಾಟ್ ವಾಟರ್ ಬಿಫೋರ್ ಇಟ್ ಈಸ್ ರೀಸರ್ಕ್ಯುಲೇಟೆಡ್ ಇನ್ ಕೂಲಿಂಗ್ ಸಿಸ್ಟಮ್. ಸೊ ಅದನ್ನು ಕೂಲ್ ಮಾಡಲಿಕ್ಕೆ ನಾವು ಕೂಲಿಂಗ್ ಟವರ್ನ ಯೂಸ್ ಮಾಡ್ತೀವಿ. ದ ಮೇನ್ ಕಾಂಪೊನೆಂಟ್ಸ್ ಆಫ್ ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಇನ್ ಡೀಸೆಲ್ ಪವರ್ ಪ್ಲಾಂಟ್. ಸೊ ಫ್ಯೂಯಲ್ ಸಪ್ಲೈಲಿ ಏನೇನು ಮೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂತೇಳಿ, ಸೊ ಅದರಲ್ಲಿ ಫ್ಯೂಯಲ್ ಸ್ಟೋರೇಜ್ ಟ್ಯಾಂಕ್, ಫಸ್ಟ್ ಒನ್ ಫ್ಯೂಯಲ್ ಸ್ಟೋರೇಜ್ ಟ್ಯಾಂಕ್, ಫ್ಯೂಯಲ್ ಪಂಪ್ ಬರುತ್ತೆ, ನೆಕ್ಸ್ಟ್ ಫ್ಯೂಯಲ್ ಫಿಲ್ಟರ್, ನೆಕ್ಸ್ಟ್ ಡ್ರೈ ಟ್ಯಾಂಕ್ ಆ್ಯಂಡ್ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಟು ಇಂಡಕ್ಟರ್. Next 3 marks question. Explain the importance of
water in nuclear power plant. So what are the importance of cooling water in nuclear power plant? The answer is cooling water is required to remove excess heat from the condenser. It helps to condensing steam back into water and maintain sufficient operation of power plant. So ಇದು ಆನ್ಸರ್ ಇದು. ನೆಕ್ಸ್ಟ್ ಡಿಸ್ಕ್ರೈಬ್ ದ ಫಂಕ್ಷನ್ ಆಫ್ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಅವಾಗಲೇ ಹೇಳ್ದಂಗೆ 3 ಸರ್ಕ್ಯೂಟ್ ಬರುತ್ತೆ. ಇದರಲ್ಲಿ ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್? ಸೊ ಅವಾಗಲೇ ಹೇಳಿದ್ದೀನಿ ಕೂಲೆಂಟ್ ಸರ್ಕ್ಯೂಟ್ ಏನು ಮಾಡುತ್ತಪ್ಪ ಅಂದರೆ ದ ಪ್ರೈಮರಿ ಕೂಲೆಂಟ್ ಅಬ್ಸರ್ವ್ ಹೀಟ್ ಪ್ರೊಡ್ಯೂಸ್ ಬೈ ರಿಯಾಕ್ಟರ್. ಸೊ ರಿಯಾಕ್ಟರ್ ಅಂತ ಹೀಟನ್ನು ಪ್ರೊಡ್ಯೂಸ್ ಮಾಡೋದನ್ನು ಅಬ್ಸರ್ವ್ ಮಾಡುತ್ತೆ. ಇಟ್ ಸರ್ಕ್ಯುಲೇಟ್ ಬಿಟ್ವೀನ್ ರಿಯಾಕ್ಟರ್ ಆ್ಯಂಡ್ ಹೀಟ್ ಎಕ್ಸ್ಚೇಂಜರ್ ಯೂಸಿಂಗ್ ಪಂಪ್. ಸೊ ಪಂಪನ್ನು ಯೂಸ್ ಮಾಡ್ಕೊಂಡಿದ್ದು ಎಕ್ಸ್ಚೇಂಜ್ ಮಾಡುತ್ತೆ. ಸೊ ಆ್ಯಂಡ್ ಟ್ರಾನ್ಸ್ಫರ್ ಹೀಟ್ ಟು ಸೆಕೆಂಡರಿ ಸರ್ಕ್ಯೂಟ್. ಸೊ ಸೆಕೆಂಡರಿ ಸರ್ಕ್ಯೂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸ್ಟೀಮ್ ಟರ್ಬೈನ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಸ್ಟೀಮ್ ಟರ್ಬೈನ್ದು ಫಂಕ್ಷನ್ ಕೇಳಿದ್ದಾರೆ ಇಲ್ಲಿ, ವರ್ಕಿಂಗ್ ಪ್ರಿನ್ಸಿಪಲು. ಸೊ ಇವಾಗ ಇಲ್ಲಿ ನಿಮಗೆ ಹೀಟ್ ಎಕ್ಸ್ಚೇಂಜರಲ್ಲಿ ಹೈ ಪ್ರೆಷರ್ ಸ್ಟೀಮ್ ಫ್ರಮ್ ಹೀಟ್ ಎಕ್ಸ್ಚೇಂಜರ್, ಇದರಿಂದ ನಮಗೆ ಹೀಟ್ ಎಕ್ಸ್ಚೇಂಜರ್ ಪಾಸ್ ಆಗುತ್ತೆ. ಹೈ ಪ್ರೆಷರ್ ಸ್ಟೀಮ್ ಫ್ರಮ್ ದಿ ಹೀಟ್ ಎಕ್ಸ್ಚೇಂಜರ್ ಪಾಸಸ್ ಥ್ರೂ ದಿ ಟರ್ಬೈನ್ ಬ್ಲೇಡ್. ದ ಸ್ಟೀಮ್ ಎನರ್ಜಿ ಕಾಸಸ್ ಟರ್ಬೈನ್ ಟು ರೊಟೇಟ್. ಟರ್ಬೈನ್ ಏನು ಮಾಡುತ್ತೆ, ಇದು ರೊಟೇಟ್ ಮಾಡುತ್ತೆ, ಕನ್ವರ್ಟಿಂಗ್ ಥರ್ಮಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಡಿಸ್ಕಸ್ ದ ಫಂಕ್ಷನ್ ಆಫ್ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇನ್ ಪವರ್ ಜನರೇಷನ್. ಸೊ ಪವರ್ ಜನರೇಷನಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಇಲ್ಲೇ ನೋಡಿ, ದ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇನ್ಕ್ರೀಸ್ ದ ಜನರೇಟೆಡ್ ವೋಲ್ಟೇಜ್ ಇಂಟು ಎ ಹೈಯರ್ ಲೆವೆಲ್. ದಿಸ್ ರೆಡ್ಯೂಸ್ ಟ್ರಾನ್ಸ್ಮಿಷನ್ ಲಾಸಸ್ ಆ್ಯಂಡ್ ಅಲೌಸ್ ಎಕನಾಮಿಕಲ್ ಲಾಂಗ್ ಡಿಸ್ಟೆನ್ಸ್ ಪವರ್ ಟ್ರಾನ್ಸ್ಮಿಷನ್. ಸೊ ನಾವು ಜನ್ರೇಷನ್ ಮಾಡೋದು ಯಾವತ್ತು 11 kV ಜನ್ರೇಷನ್ ಮಾಡ್ತೀವಿ. ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಷನ್ ಮಾಡುವಾಗ ಲಾಸಸ್ ಆಗುತ್ತೆ. ಅದಕ್ಕೆ ನಾವು ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಹಾಕಿ ಅಲ್ಲಿಂದ ನಾವು ಹೈಯರ್ ವೋಲ್ಟೇಜ್, ಸೊ 132 220 kV ಅಥವಾ 400 400, ಸೊ ಈ ಥರ ನಮ್ಗೆ ಎಷ್ಟು ಬೇಕು ಅಷ್ಟು ಸ್ಟೆಪ್ ಅಪ್ ಮಾಡ್ಕೊಂಡು ನಾವು ಡಿಸ್ಪ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಎನಿ 3 ನೆಗೆಟಿವ್ ಎನ್ವೈರ್ನ್ಮೆಂಟ್ ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಏನೇನು ಮಾಡುತ್ತೆ ಅಂತ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಬಗ್ಗೆ ದೇರ್ ಆರ್ 3 ಕೇಳಿದರೆ. ಒಂದು ರೇಡಿಯೇಷನ್ ಹಜಾರ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಥರ್ಮಲ್ ಪೊಲ್ಯೂಷನ್ ಮಾಡುತ್ತೆ, ಮತ್ತಿನ್ನೊಂದು ನ್ಯೂಕ್ಲಿಯರ್ ಆಕ್ಸಿಡೆಂಟ್, ಎನಿ ಬೈ ಮಿಸ್ಟೇಕ್ ಆಗಿ ರಿಸ್ಕ್ ಆಫ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಕನ್ಸ್ಯೂಮಿಂಗ್ ಎನ್ವೈರ್ನಮೆಂಟಲ್ ಡ್ಯಾಮೇಜ್. ಸೊ ಇಷ್ಟು ಪಾಸಿಬಿಲಿಟೀಸ್ ಇದೆ. ಒಂದು ರೇಡಿಯೇಷನ್ ಹಜಾರ್ಡ್ಸ್ ಆಗ್ಬೋದು, ರೇಡಿಯೇಷನ್ ಲೀಕ್ ಆದರೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇನ್ನೊಂದು ಥರ್ಮಲ್ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ರಿಸ್ಕ್ ಆಫ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್, ವೆರಿ ಇಂಪಾರ್ಟೆಂಟ್. ಏನಾದರೂ ಒಂದು ಚೂರು ಆಕ್ಸಿಡೆಂಟ್ ಆಯ್ತು ಅಂದರೆ ತುಂಬ ರಿಸ್ಕ್ ಆಗುತ್ತೆ ಇದು. ನೆಕ್ಸ್ಟ್ ಡಿಸ್ಕ್ರೈಬ್ ಎನ್ವೈರ್ನಮೆಂಟಲ್ ಎಫೆಕ್ಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್ ಲೀಕೇಜ್. ಸೊ ವೇಸ್ಟ್ ಲೀಕೇಜ್ ಏನಾದ್ರು ಆದರೆ ಏನೇನು ಎನ್ವೈರ್ನಮೆಂಟ್ ಮೇಲೆ ಎಫೆಕ್ಟ್ ಆಗ್ಬೋದು. ಸಾಯಿಲ್ ಆ್ಯಂಡ್ ವಾಟರ್ ಹಾಳಾಗುತ್ತೆ. ನೆಕ್ಸ್ಟ್ ಹೆಲ್ತ್ ಹಜಾರ್ಡ್ಸ್, ಸೊ ಹೆಲ್ತ್ ಕೂಡ ಕ್ಯಾನ್ಸರ್, ಸೊ ತುಂಬ ಪ್ರಾಬ್ಲಮ್ಗಳು ಬರೋಂಥ ಚಾನ್ಸಸ್ ಇರುತ್ತೆ. ಡ್ಯಾಮೇಜ್ ಟು ಪ್ಲ್ಯಾಂಟ್ ಅನಿಮಲ್ಸ್, ಸೊ ಪ್ಲ್ಯಾಂಟ್ ಅನಿಮಲ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಲೂಬ್ರಿಕೇಟೆಡ್ ಸಿಸ್ಟಮ್ ಇನ್ ಡೀಸೆಲ್ ಪವರ್ ಪ್ಲ್ಯಾಂಟ್. ಸೊ ಲೂಬ್ರಿಕೇಟ್ ಸಿಸ್ಟಮ್ ಇಂಪಾರ್ಟೆನ್ಸ್ ಏನು, ದ ಫಂಕ್ಷನ್ ಏನು ಇನ್ ಡೀಸೆಲ್ ಪವರ್ ಪ್ಲ್ಯಾಂಟಲ್ಲಿ. ಸೊ ನೋಡಿ, ಇದು ಲೂಬ್ರಿಕೇಷನ್ ಸಿಸ್ಟಮ್. ದ ಲೂಬ್ರಿಕೇಷನ್ ಸಿಸ್ಟಮ್ ಸಪ್ಲೈಸ್ ಆಯಿಲ್ ಟು ಮೂವಿಂಗ್ engine parts. It reduces friction and wear and also help in cooling and cleaning engine components. So ಇದು ವೆರಿ ಇಂಪಾರ್ಟೆಂಟ್. ಸೊ 3 ಮಾರ್ಕ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕ್ರೈಬ್ ದ ವರ್ಕಿಂಗ್ ಆಫ್ ಏರ್ ಇಂಟ್ಯಾಕ್ ಸಿಸ್ಟಮ್ ಇನ್ ಡೀಸೆಲ್ ಇಂಜಿನ್. ಸೊ ಏರ್ ಇಂಟ್ಯಾಕ್ ಸಿಸ್ಟಮ್ ವರ್ಕಿಂಗ್ ಏನು?
The air intake system draw air through in the air filter ಕಳಿಸುತ್ತೆ. The filter remove dust impurities, ಇದರಲ್ಲಿ ಏನಾದ್ರು ಇಂಪ್ಯೂರಿಟೀಸ್ ಏನಿದ್ರೆ ರಿಮೂವ್ ಮಾಡುತ್ತೆ. ಆ್ಯಂಡ್ ಕ್ಲೀನ್ ಏರ್ ಸಪ್ಲೈಡ್ ಟು ದಿ ಇಂಜಿನ್ ಫಾರ್ ಕನ್ಸಂಪ್ಷನ್. ಸೊ ಕ್ಲೀನ್ ಏರ್ನ ಮೂವ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಪರ್ಪಸ್ ಆಫ್ ಸ್ಟಾರ್ಟಿಂಗ್ system used in diesel power plant. So the answer is the starting system uses compression air supplied by an air compressor and stored in starting air tank. It helps to start large fuel engine. Next 3 marks ಅಲ್ಲಿ last one question. Classify major components of diesel power plant. ಸೊ ಡೀಸೆಲ್ ಪವರ್ ಪ್ಲಾಂಟಲ್ಲಿ ಏನೇನು ಮೇಜರ್ ಕಾಂಪೊನೆಂಟ್ಸ್ ಬರುತ್ತೆ ಅಂತ ಕ್ಲಾಸಿಫೈ ಮಾಡೋಕ್ಕೆ ಹೇಳಿದರೆ, ಸೊ ಫಸ್ಟ್ ಒನ್ ಡೀಸೆಲ್ ಇಂಜಿನ್, ಆಲ್ಟರ್ನೇಟರ್, ಫ್ಯೂಯಲ್ ಸಿಸ್ಟಮ್, ಕೂಲಿಂಗ್ ಸಿಸ್ಟಮ್, ಲೂಬ್ರಿಕೇಶನ್ ಸಿಸ್ಟಮ್, ಏರ್ ಇಂಟೇಕ್ ಸಿಸ್ಟಮ್, ಎಕ್ಸಾಸ್ಟ್ ಸಿಸ್ಟಮ್ ಆ್ಯಂಡ್ ಸ್ಟಾರ್ಟಿಂಗ್ ಸಿಸ್ಟಮ್. ಸೊ ಇದೆಲ್ಲ ಇಲ್ಲಿ ನೀವು ಫಿಗರ್ ನೋಡಿದ್ರೆ ಕೂಡ ಅರ್ಥ ಮಾಡ್ಕೋಬೋದು. ಸೊ ವಾಟ್ ಆರ್ ದ ಫಂಕ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಸೊ ದ ಕ್ಲಾಸಿಫೈ ಮೇಜರ್ ಕಾಂಪೊನೆಂಟ್ಸ್ ಆಫ್ ಡೀಸೆಲ್ ಜನರೇಟರ್ ಅಕಾರ್ಡಿಂಗ್ ದೇರ್ ಫಂಕ್ಷನ್. ಸೊ ಅದನ್ನು ಫಂಕ್ಷನ್ನು ಕೂಡ ನೀವು ಇಲ್ಲಿ ಕಾಪಿ ಮಾಡ್ಕೋಬೋದು. ಸೊ ಡೀಸೆಲ್ ಇಂಜಿನ್ ಏನು ಮಾಡುತ್ತೆ? ಪ್ರೊಡ್ಯೂಸ್ ಮೆಕ್ಯಾನಿಕಲ್ ಎನರ್ಜಿ. ಆಲ್ಟರ್ನೇಟರ್ ಮಾಡಿದ್ರೆ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈ ಥರ ಫ್ಯೂಯಲ್ ಸಿಸ್ಟಮ್ ಸಪ್ಲೈ ಫ್ಯೂಯಲ್ ಟು ಇಂಜಿನ್. ಕೂಲಿಂಗ್ ಸಿಸ್ಟಮ್ ರಿಮೂವ್ ಎಕ್ಸೆಸ್ ಹೀಟ್. ಲೂಬ್ರಿಕೇಶನ್ ಸಿಸ್ಟಮ್ ರೆಡ್ಯೂಸ್ ಫ್ರಿಕ್ಷನ್ ಆ್ಯಂಡ್ ವೇರ್. And air intake supplies clean air. Exhaust remove exhaust gases. And starting system start the engine. Next 5 marks question, very important questionಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ ಆಗಿ ನೀವು ಇಲ್ಲಿ ಇದನ್ನೆಲ್ಲ ನೀವು 3 marks 4 marks ಬರ್ಕೋತಾರೋ ಇಲ್ಲೋ, ಮಾತ್ರ 5 marks 10 marks ಡೆಫಿನೆಟ್ ಆಗಿ ಬರ್ಕೊಳ್ಳಿ. ಇದರದೇ ನಿಮಗೆ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡ್ರಾ ದಿ ಸಿಮೆಟ್ರಿಕ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆ್ಯಂಡ್ ಲೇಬಲ್ ಇಟ್ಸ್ ಕಾಂಪೊನೆಂಟ್. ಸೊ ಡಯಾಗ್ರಾಮ್ ಬರೀಬೇಕು, ಡಯಾಗ್ರಾಮ್ ಬರೆದು ಲೇಬಲ್ ದಿ ಕಾಂಪೊನೆಂಟ್. ಸೊ ಕಾಂಪೊನೆಂಟ್ಸನ್ನು ಲೇಬಲ್ ಮಾಡಬೇಕು. ಸೊ ದಿಸ್ ಈಸ್ ದ ಯುವರ್ ಸಿಮೆಟ್ರಿಕ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆ್ಯಂಡ್ ಕಾಂಪೊನೆಂಟ್ಸ್ ಕೂಡ ನಾನು 1 by 1 ಸೊ ನಿಮ್ಗೆ ಈಸಿಯಾಗಿ ಇಲ್ಲಿ ಕೊಟ್ಟಿದ್ವಿ. ನಂಬರ್ 1, ನಂಬರ್ 2, 3, 4 ಈ ಥರ ಕೊಟ್ಟಿದ್ದೀವಿ ನೋಡಿ. ಅದೇ ಲೇಬಲ್ಸ್ಗಳನ್ನ ಇಲ್ಲಿ ಬರೆದಿದ್ವಿ. ಸೊ ಎಕ್ಸಾಮಲ್ಲಿ ನೀವು ಇದೇ ಥರ ಡಯಾಗ್ರಾಮ್ ಬರೆದು ಲೇಬಲ್ ಕೊಡಿ, ಇದೇ ಥರನೇ ಪ್ರಾಕ್ಟೀಸ್ ಮಾಡಿ. ಸೊ ಇದೇ ಥರ ಮಾಡಿ ಲೇಬಲ್ಸ್ಗಳನ್ನ ನೀವು ಈಸಿಯಾಗಿ ಒಂದು ಕಡೆ ಕೆಳಗಡೆ ಬರೀತಾ ಹೋಗ್ಬೋದು. ಸೊ ಫಸ್ಟ್ ಒನ್ ಆಟೋಮೆಟಿಕ್ ರಿಯಾಕ್ಟರ್, ಪಂಪ್, ಸೊ ಹೀಟ್ ಎಕ್ಸ್ಚೇಂಜರ್, ಮೇನ್ ವಾಲ್, ಸ್ಟೀಮ್ ಟರ್ಬೈನ್, ಆಲ್ಟರ್ನೇಟರ್ and step up transformer, condenser, feed water pump, cooling tower and river. So this is the your label of nuclear power plant. Next, explain construction of nuclear power plant with the function of any 5 main components. So ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದು ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ಬರೀಬೇಕು. ನೀವು ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ಇದೇ ಥರನೇ ಬರೀಬೇಕು ಅಂತೆಲ್ಲ. ಸೊ ಪ್ರೀವಿಯಸ್ ಏನಿದೆ ಇದೇ ಥರನೂ ಕೂಡ ನೀವು ಡ್ರಾ ಮಾಡ್ಬೋದು. ಸೊ ನಾನು ಹೇಳೋದೇನಪ್ಪ ಅಂದರೆ ಇದನ್ನೇ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಮೇನ್ ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ಬರೆದು ಸೊ ಒಂದೊಂದು ಕಾಂಪೊನೆಂಟ್ಸ್ ಏನು ಮಾಡುತ್ತೆ, ಸೊ ಆಟೋಮೆಟಿಕ್ ರಿಯಾಕ್ಟರ್ದು ಫಂಕ್ಷನ್ ಏನು, ಸೊ ಇದನ್ನೇ ಇಲ್ಲಿ ಫಂಕ್ಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್ ಏನು ಫಂಕ್ಷನ್ ಮಾಡುತ್ತೆ. ಸೊ ಇದು ನೋಡಿ, ಸರ್ಕ್ಯುಲೇಟ್ ದಿ ಕೂಲೆಂಟ್ ಬಿಟ್ವೀನ್ ರಿಯಾಕ್ಟರ್ ಆ್ಯಂಡ್ ಹೀಟ್ ಎಕ್ಸ್ಚೇಂಜರ್. ಸೊ ಇಲ್ಲಿಂದ ಇಲ್ಲಿಗೆ ಇದು ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಹೀಟ್ ಎಕ್ಸ್ಚೇಂಜರ್. ಸೊ ಇದು ಹೀಟ್ ಎಕ್ಸ್ಚೇಂಜರ್ ಏನು ಮಾಡುತ್ತಪ್ಪ ಅಂದರೆ ದ ಟ್ರಾನ್ಸ್ಫರ್ ಹೀಟ್ ಪ್ರೈಮರಿ ಕೂಲೆಂಟ್ ಟು ವಾಟರ್ ಪ್ರೊಡ್ಯೂಸ್ ಹೈ ಪ್ರೆಷರ್ ಸ್ಟೀಮ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಸ್ಟೀಮ್ ಟರ್ಬೈನ್ ಏನು ಮಾಡುತ್ತೆ, ಸೊ ಕನ್ವರ್ಟ್ ಸ್ಟೀಮ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಆಲ್ಟರ್ನೇಟರ್ ಅವಾಗಲೇ ಹೇಳಿದ್ವಿ, ಆಲ್ಟರ್ನೇಟರ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ 5 ಕಾಂಪೊನೆಂಟ್ಸನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದೇ 10 marks ಕೇಳಿದರೆ ನೀವು ಇಡೀ ಡಯಾಗ್ರಾಮನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ವರ್ಕಿಂಗ್ ಆಫ್
ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ನೀವು ಇದನ್ನೇ ಪೂರ್ತಿ ಕಲ್ತ್ಬಿಟ್ರೆ ಇಲ್ಲಿ 10 ಪಾಯಿಂಟ್ ಇದೆ. ಸೊ ಇದನ್ನು ನೀವು 10 ಮಾರ್ಕ್ಸ್ ಕೇಳಿದ್ರು ಕೂಡ ಡಯಾಗ್ರಾಮ್ ಹಾಕಿ ಬರೀಬೋದು. ಇಲ್ಲಿ ಎಕ್ಸ್ಪ್ಲೈನ್ ವರ್ಕಿಂಗ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇಲ್ಲಿ ನೀವು ಡಯಾಗ್ರಾಮ್ ಬರೀಬೇಕು ಅಂತ ಏನಿಲ್ಲ. ಸೊ ಈ ಪಾಯಿಂಟ್ಗಳನ್ನ ನೀವು ಬರಿತಾ ಹೋಗ್ಬೋದು. ಡಯಾಗ್ರಾಮ್ ಬರೆದ್ರು ಕೂಡ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಅದು ಫಸ್ಟ್ ಒನ್. ಸೊ ನ್ಯೂಕ್ಲಿಯರ್ ಫಿಸನ್ ಟೇಕ್ ಪ್ಲೇಸ್ ಇನ್ಸೈಡ್ ದಿ ಆಟೋಮೆಟಿಕ್ ರಿಯಾಕ್ಟರ್ ಪ್ರೊಡ್ಯೂಸಿಂಗ್ ಹೀಟ್. ಇಲ್ಲಿ ನಿಮಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಒನ್ ಆಟೋಮೆಟಿಕ್ ರಿಯಾಕ್ಟರ್. ನೆಕ್ಸ್ಟ್ ಪ್ರೈಮರಿ ಕೂಲೆಂಟ್ ಅಬ್ಸರ್ವ್ ಹೀಟ್ ಆ್ಯಂಡ್ ಕ್ಯಾರೀಸ್ ಇಟ್ ಟು ಹೀಟ್ ಎಕ್ಸ್ಚೇಂಜರ್. ಸೊ ಇದನ್ನೇ ಹೀಟನ್ನೇ ನೋಡಿ, ಇಲ್ಲಿ ಹೀಟ್ ಬರ್ತದೆ, ಇದು ಕ್ಯಾರಿ ಟು ಹೀಟ್. ಸೊ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತು ಹೀಟ್ ಎಕ್ಸ್ಚೇಂಜರ್ ಕನ್ವರ್ಟ್ ವಾಟರ್ ಇಂಟು ಹೈ ಪ್ರೆಷರ್ ಸ್ಟೀಮ್. ಇದು ಏನು ಮಾಡುತ್ತೆ, ವಾಟರ್ನ ಕನ್ವರ್ಟ್ ಮಾಡುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ದ ಟರ್ಬೈನ್ ರೊಟೇಟ್ಸ್ ಆಲ್ಟರ್ನೇಟರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಟರ್ಬೈನ್ ಏನು ಮಾಡ್ತಾರೆ, ರೊಟೇಟಿಂಗ್ ಆಲ್ಟರ್ನೇಟರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ನೆಕ್ಸ್ಟ್ ಒನ್ ಜನರೇಟೆಡ್ ಪವರ್ ಸಪ್ಲೈಡ್ ಟು ದಿ ಯೂಸಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಇದನ್ನು ಟ್ರಾನ್ಸ್ಫಾರ್ಮರಿಗೆ ಕೊಡ್ತೀವಿ, ಸಪ್ಲೈಡ್ ಟು ದಿ ಗ್ರಿಡ್ಗೆ ಸಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಿಸ್ಟ್ ಸಿಸ್ಟಮ್ ಇದೆಲ್ಲ ಸ್ಟೀಮ್ ಇದೆಲ್ಲ ಎಂಟರ್ ಟು ದಿ ಕಂಡೆನ್ಸರ್ ಆ್ಯಂಡ್ ಕನ್ವರ್ಟೆಡ್ ಇಂಟು ವಾಟರ್. ಸೊ ಫೀಡ್ ವಾಟರ್ ಪಂಪ್ ಫೀಡ್ ಟು ದಿ ಹೀಟ್ ಎಕ್ಸ್ಚೇಂಜರ್ಗೆ ಮತ್ತೆ ಫೀಡ್ ಮಾಡುತ್ತೆ. ದ ಸೈಕಲ್ ಕಂಟಿನ್ಯೂಸ್ ಫಾರ್ ಪವರ್ ಜನರೇಷನ್. ಸೊ ವೆರಿ ಸಿಂಪಲ್ ಇದೆ ಇದು ಆನ್ಸರ್. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಡಿಸ್ಕಸ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಪಾಸಿಟಿವಲ್ಲಿ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಮತ್ತು ನೆಗೆಟಿವಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ ನಾನಿಲ್ಲಿ ಒನ್ ಬೈ ಕೊಟ್ಟಿದ್ದೀನಿ. ಸೊ ಪಾಸಿಟಿವ್ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್, ನೋ ಏರ್ ಪೊಲ್ಯೂಷನ್ ಡ್ಯೂರಿಂಗ್ ನಾರ್ಮಲ್ ಆಪರೇಷನ್. ಸೊ ನಾರ್ಮಲ್ ಆಪರೇಷನಲ್ಲಿ ಯಾವುದೇ ರೀತಿ ಏರ್ ಪೊಲ್ಯೂಷನ್ ಆಗಲ್ಲ. ಸೊ ನೆಕ್ಸ್ಟ್ ಕನ್ವರ್ಷನ್ ಆಫ್ ಫಾಸಿಲ್ ಫ್ಯೂಯಲ್. ನೆಕ್ಸ್ಟ್ ಲೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಹೈ ಎನರ್ಜಿ ಔಟ್ಪುಟ್ ಫ್ರಮ್ ಸ್ಮಾಲ್ ಕ್ವಾಂಟಿಟಿ ಆಫ್ ಫ್ಯೂಯಲ್. ಸ್ಮಾಲ್ ಕ್ವಾಂಟಿಟಿ ಆಫ್ ಫ್ಯೂಯಲಲ್ಲೇ ನಾವು ಹೈ ಎನರ್ಜಿನ ತಗೋಬೋದು. ಮತ್ತು ನೆಗೆಟಿವ್ ಇಂಪ್ಯಾಕ್ಟಲ್ಲಿ ಏನು ಬರುತ್ತೆ ಅಂತ ಕೊಟ್ಟಿದ್ದೀನಿ. ರೇಡಿಯೇಷನ್ ಹಜಾರ್ಡ್ಸ್, ಅವಾಗಲೇ ಹೇಳಿದ್ದೀವಿ. ಥರ್ಮಲ್ ಪೊಲ್ಯೂಷನ್ ಎಫೆಕ್ಟಿಂಗ್. ನೆಕ್ಸ್ಟ್ ಲ್ಯಾಂಡ್ ರೇಡಿಯೇಷನ್ ಮೆಟೀರಿಯಲ್ಸ್, risk of nuclear accident, long-term environmental risk due to radioactivities. ಸೊ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆ್ಯಂಡ್ ಪಾಸಿಟಿವ್ ಇಂಪ್ಯಾಕ್ಟ್ ಎರಡು ಕೂಡ ಕೊಟ್ಟಿದ್ದೀನಿ. ಇದನ್ನು 10 ಮಾರ್ಕ್ಸ್ ಕೂಡ ಕೇಳೋ ಚಾನ್ಸಸ್ಗಳಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮೆಥಡ್ಸ್ ಯೂಸ್ಡ್ ಫಾರ್ ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್. ಸೊ ಅವಾಗಲೇ ನಿಮಗೆ ಹೇಳಿದ 2 ಮೆಥಡ್ ಕೇಳಿದ್ದಾರೆ. ನಾವು ಅವಾಗಲೇ ನೋಡಿದ್ದು ಶೇಡೆಡ್ ಸ್ಟೋರೇಜು, ಡೀಪ್ ಅಂಡರ್ಗ್ರೌಂಡ್ ಸ್ಟೋರೇಜ್ ನೋಡಿದ್ದು. ಅದ್ರ ಜೊತೆಗೆ ಇನ್ನೂ 2 ಮೆಥಡ್ ಇದ್ದಾವೆ, ರೀಪ್ರೊಸೆಸಿಂಗ್ ಆಫ್ ನ್ಯೂಕ್ಲಿಯರ್ ವೇಸ್ಟ್ ಆ್ಯಂಡ್ ಕಂಟ್ರೋಲ್ಡ್ ಸ್ಟೋರ್ಡ್ ಸೈಟ್. ಸೊ ಈ 4 ಮೆಥಡ್ ಕೂಡ ನೀವು ಹೇಗೆ ಮಾಡ್ತೀವಿ ಅಂತೇಳಿ ಇಲ್ಲಿ ಫಂಕ್ಷನ್ನು ಕೊಟ್ಟಿದ್ದೀವಿ. ನೀವು ಫಂಕ್ಷನ್ನು ಕಾಪಿ ಮಾಡಿಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಡ್ರಾ ದಿ ಸಿಮೆಟ್ರಿಕ್ ಡಯಾಗ್ರಾಮ್ ಆಫ್ ಡೀಸೆಲ್ ಜನರೇಟರ್. ಸೊ ನಿಮಗೆ ಸಿಮೆಟ್ರಿಕ್ ಡಯಾಗ್ರಾಮ್ ಯಾವ್ದು ಕೇಳ್ತಾರೆ, ಮಸ್ಟ್ ಆ್ಯಂಡ್ ಶುಡ್ಡು, ಅದನ್ನೆಲ್ಲವೂ ಕೂಡ ಪ್ರಾಕ್ಟೀಸ್ ಮಾಡಿ. ಒಂದು ಕಡೆ ಬರೆದಿಟ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಮತ್ತು ಲೇಬಲ್ ದಿ ಕಾಂಪೊನೆಂಟ್. ಸೊ ಡಯಾಗ್ರಾಮ್ ಬರೆದು ಈ ಲೇಬಲ್ಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಇದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಸಿಮೆಟ್ರಿಕ್ ಡಯಾಗ್ರಾಮ್ ಆಫ್ ಡೀಸೆಲ್ ಜನರೇಟರ್ ಯೂನಿಟ್. ಡೀಸೆಲ್ ಜನರೇಟರ್ ಯೂನಿಟ್ ಆಗೋದು ಡೀಸೆಲ್ ಪವರ್ ಪ್ಲ್ಯಾಂಟ್ ಕೂಡ ಆಗ್ಬೋದು. ಮತ್ತು ಫಂಕ್ಷನ್ ಆಫ್ ಮೇನ್ ಕಾಂಪೊನೆಂಟ್ಸ್ ಆಫ್ ಎ ಡೀಸೆಲ್ ಪವರ್ ಪ್ಲ್ಯಾಂಟ್. ಸೊ ಏನೇನು ಮೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂತ ನಾವು ಪ್ರೀವಿಯಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ಅದರದ್ದು ಫಂಕ್ಷನ್ ಏನು, ಆಲ್ರೆಡಿ ಫಂಕ್ಷನ್ ಏನು ಮಾಡುತ್ತೆ, ಡೀಸೆಲ್ ಇಂಜಿನ್ ಏನು ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಮಾಡುತ್ತೆ, ಆಲ್ಟರ್ನೇಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ, ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಏನು ಮಾಡುತ್ತೆ, ಫ್ಯೂಯಲ್ನ ಸಪ್ಲೈ ಮಾಡುತ್ತೆ, ಏರ್ ಇಂಟ್ಯಾಕ್ ಕ್ಲೀನ್ ಏರ್ನ ಕನ್ಸ್ಯೂಷನ್ಗೆ ಸಪ್ಲೈ ಮಾಡುತ್ತೆ. ಮತ್ತು ಎಕ್ಸಿಸ್ಟ್ ಸಿಸ್ಟಮ್, ರಿಮೂವ್ ದಿ ಎಕ್ಸಿಟ್ ಗ್ಯಾಸ್ ಫ್ರಮ್ ರೆಡ್ಯೂಸ್ ನಾಯ್ಸ್. ಕೂಲಿಂಗ್ ಸಿಸ್ಟಮ್, ಸೊ ಇದೇನು ಮಾಡುತ್ತೆ, ಕೂಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಲೂಬ್ರಿಕೇಷನ್ ಪರ್ಪಸ್ಗೆ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಫ್ರಿಕ್ಷನ್ ಲಾಸಸ್ಗೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟಾರ್ಟಿಂಗ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು
ಮೇನ್ ಕಾಂಪೊನೆಂಟ್. ಸೊ ನೀವು ಎಕ್ಸಾಮಲ್ಲೇ ನೀವು ಫಿಗರ್ ಬರೀಬೇಕಾಗಿಲ್ಲ, ಬಟ್ ಅದು ಫಂಕ್ಷನ್ ಬರಿತಾ ಹೋದ್ರೆ ಸಾಕು. ಜಸ್ಟ್ ಒಂದೊಂದೇ ಪಾಯಿಂಟ್ ವೈಸ್ ಫಂಕ್ಷನ್ನ ನೀವು ಕಾಪಿ ಮಾಡಿಕೊಡಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ವರ್ಕಿಂಗ್ ಆಫ್ ಕೂಲಿಂಗ್ ಸಿಸ್ಟಮ್ ಇನ್ ಡೀಸೆಲ್ ಪವರ್ ಪ್ಲಾಂಟ್. ಎಲ್ಲದರಲ್ಲೂ ಕೂಲಿಂಗ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ವಾಟರ್ನ ಮೇನ್ ಪರ್ಪಸ್ ಕೂಲ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಎಲ್ಲನೂ ಕೂಡ ನಾನು ಇಲ್ಲಿ 1 by 1 ಕೊಟ್ಟಿದ್ದೀನಿ ಆನ್ಸರ್. ಹೀಟ್ ಈಸ್ ಜನರೇಟೆಡ್ ಟು ಕಂಬಷನ್ ಆಫ್ ಇಂಜಿನ್. ಸೊ ಇದರಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಕೂಲ್ ಟವರ್ ಈಸ್ ಸರ್ಕ್ಯುಲೇಟ್ ಥ್ರೂ ದಿ ಇಂಜಿನ್ ಇಂಜೆಕ್ಟ್ ಯೂಸಿಂಗ್ ಜಾಕೆಟ್ ವಾಟರ್ ಪಂಪ್, ಅಂದರೆ ಜಾಕಿ ಪೈಪ್ ಅಂತ ಕರಿತೀವಿ. ಸೊ ಇದನ್ನು ಯೂಸ್ ಮಾಡ್ತೀವಿ. ಹಾಟ್ ವಾಟರ್ ಕ್ಯಾರೀಸ್ ಹೀಟ್ ಡ್ಯೂ ಟು ಹೀಟ್ ಎಕ್ಸ್ಚೇಂಜರ್. ಸೊ ಸೇಮ್ ಫಂಕ್ಷನ್ ನಮ್ಮ ಪ್ರೀವಿಯಸ್ಸಲ್ಲಿ ಏನು ನೋಡಿದ್ವಿ ಅದೇ. ಕೂಲ್ ಟವರ್ ಕೂಲ್ ದಿ ಹಾಟ್ ವಾಟರ್, ಸೊ ಕೂಲ್ ಮಾಡಲಿಕ್ಕೆ. ಮತ್ತು ದ ಕೂಲ್ಡ್ ವಾಟರ್ ರೀಸರ್ಕ್ಯುಲೇಟೆಡ್ ಥ್ರೂ ದಿ ಸಿಸ್ಟಮ್, ಮತ್ತೆ ರೀಸರ್ಕ್ಯುಲೇಟ್ ಆಗುತ್ತೆ. ದಿಸ್ ಪ್ರಿವೆಂಟ್ ಇಂಜಿನ್ ಓವರ್ ಹೀಟಿಂಗ್ ಆ್ಯಂಡ್ ಎನ್ಶೂರ್ ಎಫಿಷಿಯೆಂಟ್ ಆಪ್ರೇಷನ್. ಸೊ ಎಫಿಷಿಯೆಂಟ್ ಆಪ್ರೇಷನ್ಗೋಸ್ಕರ ಇದು ಮಾಡ್ತೀವಿ ನಾವು. ನೆಕ್ಸ್ಟ್ 9th one, explain the operation of fuel supply system in diesel power plant. ಸೊ ಇದರಲ್ಲಿ explain the operation of fuel supply system in diesel power plant ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ಫಸ್ಟು ಫ್ಯೂಯಲ್ ಟ್ಯಾಂಕ್ ಇದೆ, ಫ್ಯೂಯಲ್ ಪಂಪ್ ಇದೆ. ಪಂಪ್ ಏನು ಮಾಡುತ್ತೆ, ಮತ್ತು ಫ್ಯೂಯಲ್ ಫಿಲ್ಟರ್, ಮತ್ತು ಇಂಡಕ್ಟರ್ ಸೊ ಏನೇನು ಆಪ್ರೇಷನ್ ಇದೆ ಅಂತ ನೋಡೋದಾದರೆ, ಸೊ ಇಂಜೆಕ್ಟರ್ ಇದೆ, ಕಂಬಷನ್ ಚೇಂಬರ್ ಇದೆ, ಮತ್ತು ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಇದೆ. ಸೊ ಒಂದೊಂದೇ ಫಂಕ್ಷನ್ಗಳು ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ವಾಟ್ ಇಸ್ ದ ಫಂಕ್ಷನ್? ಡೀಸೆಲ್ ಫ್ಯೂಯಲ್ ಈಸ್ ಸ್ಟೋರ್ಡ್ ಟು ಡೀಸೆಲ್ ಫ್ಯೂಯಲ್ ಸ್ಟೋರೇಜ್ ಟ್ಯಾಂಕ್. ಸೊ ಇದನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಫ್ಯೂಯಲ್ ಪಂಪ್ ಸಪ್ಲೈ ಫ್ಯೂಯಲ್ ಟು ದಿ ಇಂಜಿನ್. ಸೊ ಇಂಜಿನ್ಗೆ ಸಪ್ಲೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಹೀಗೆ ನಾನು 6 ಫಂಕ್ಷನ್ನು ಕೂಡ ಕೊಟ್ಟಿದ್ದೀನಿ. ಸೊ ನೀವು ಕಾಪಿ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಲೂಬ್ರಿಕೇಷನ್ ಸಿಸ್ಟಮ್ ಇನ್ ಡೀಸೆಲ್ ಪವರ್ ಪ್ಲ್ಯಾಂಟ್. ಇದರಲ್ಲಿ ಡೀಸೆಲ್ ಪವರ್ ಪ್ಲ್ಯಾಂಟ್ ಅಂದರೆ ಇದು ಏನಪ್ಪ ಅಂದರೆ ಫ್ಯೂಯಲ್ ಸಪ್ಲೈ ಸಿಸ್ಟಮ್, ಇದು ಲೂಬ್ರಿಕೇಷನ್ ಸಿಸ್ಟಮ್. ಸೊ ಎರಡರದ್ದು ಕೂಡ ನಾನಲ್ಲಿ ಫಂಕ್ಷನ್ ಕೊಟ್ಟಿದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಈಸಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್. 10 ಮಾರ್ಕ್ಸ್ ಕ್ವಶನ್ ಕೂಡ ಇದು ಕಂಪ್ಲೀಟ್ 5 ಮಾರ್ಕ್ಸಲ್ಲಿ ಬಂದಿರೋದೆ ಇಲ್ಲಿ ಡೀಪಾಗಿ ಕವರ್ ಆಗಿದೆ ಅಷ್ಟೇ. ಅಲ್ಲಿ ಸಪ್ರೇಟಾಗಿ ಕೇಳಿದ ಕ್ವಶನ್ ಇಲ್ಲಿ ಒಟ್ಟಿಗೆ ಬಂದಿದೆ. ಸೊ ಡ್ರಾ ದಿ ಸಿಮೆಟ್ರಿಕ್ ಡಯಾಗ್ರಾಮ್. ಒಂದು ಸಿಮೆಟ್ರಿಕ್ ಡಯಾಗ್ರಾಮನ್ನು ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಬರೀಬೇಕು. ಆ್ಯಂಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಡೀಟೇಲ್ಸ್. ಸೊ ಅದನ್ನು ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ? ಸೊ 1 by 1 ಏನೇನು ನಂಬರ್ ಇದೆ ಅದು ಕನ್ಸ್ಟ್ರಕ್ಷನ್ ಲೇಬಲ್ ಹಾಕಿದ್ರಲ್ಲ ಅಲ್ಲಿ ಮೇನ್ ಪಾರ್ಟ್ಸ್ ಅವೆಲ್ಲನೂ ಬರೀರಿ. ಅದ್ರ ಜೊತೆಗೆ ಏನು ವರ್ಕ್ ಮಾಡುತ್ತೆ, ಆಲ್ರೆಡಿ ವರ್ಕಿಂಗನ್ನ ಪ್ರೀವಿಯಸ್ಸಲ್ಲಿ ನೋಡಿದ್ವಿ. ಅದೇ ವರ್ಕಿನ ನೀವು ಕಲ್ತಿದ್ರೆ ಇಲ್ಲೂ ಕೂಡ ಅದನ್ನೇ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಡ್ರಾ ದಿ, ಇದಂತೂ ವೆರಿ ಇಂಪಾರ್ಟೆಂಟ್, ಡ್ರಾ ದಿ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್. ಸೊ ಪ್ರೈಮರಿ ಕೂಲೆಂಟ್ ಸರ್ಕ್ಯೂಟ್ ಅಂದರೆ ಇಷ್ಟು ಮಾರ್ಕ್. ನೆಕ್ಸ್ಟ್ ಸ್ಟೀಮ್ ಸರ್ಕ್ಯೂಟ್ ಅಂದರೆ ಹೀಟ್ ಎಕ್ಸ್ಚೇಂಜರಿಂದ ಟರ್ಬೈನು ಕಂಡೆನ್ಸರ್, ಇದು ಸ್ಟೀಮ್ ಸರ್ಕ್ಯೂಟ್. ನೆಕ್ಸ್ಟ್ ಕೂಲಿಂಗ್ ಟವರ್ ಸರ್ಕ್ಯೂಟ್ ದಿಸ್ ಒನ್. ಸೊ ಇದನ್ನು ಏನೇನು ಫಂಕ್ಷನ್ ಮಾಡುತ್ತೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಪ್ರೈಮರಿ ಕೂಲೆಂಟ್ ಏನು ಫಂಕ್ಷನ್ ಮಾಡುತ್ತೆ? ಟ್ರಾನ್ಸ್ಫರ್ ಹೀಟ್ ಟು ರಿಯಾಕ್ಟರ್ ಇಂಟು ಹೀಟ್ ಎಕ್ಸ್ಚೇಂಜರ್. ಸೊ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮತ್ತು ಸ್ಟೀಮ್ ಸರ್ಕ್ಯೂಟ್ ಏನು ಮಾಡುತ್ತೆ? ಪ್ರೊಡ್ಯೂಸ್ ಸ್ಟೀಮ್ ಆ್ಯಂಡ್ ಜನರೇಟ್ ಪವರ್ ಥ್ರೂ ದಿ ಟರ್ಬೈನ್ ಆಪ್ರೇಷನ್. ಇದನ್ನು ಟರ್ಬೈನ್ ಆಪ್ರೇಷನ್ಗೆ ಕೊಡುತ್ತೆ. ನೆಕ್ಸ್ಟ್ ಕೂಲಿಂಗ್ ಟವರ್ ಏನು ಮಾಡುತ್ತೆ? ರಿಮೂವ್ ದಿ heat from the condenser and cool water for reuse. So ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಡ್ರಾ ದಿ ಸೇಮ್ ಅದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದು ಲೇಔಟ್ ಬರೆಯೋದು ಆ್ಯಂಡ್ ಫಂಕ್ಷನ್ ಆಫ್ ಆಲ್ ಮೇಜರ್ ಕಾಂಪೊನೆಂಟ್. ಸೊ ಮತ್ತದೇ ಡಯಾಗ್ರಾಮ್ ಮೇನ್ ಕಾಂಪೊನೆಂಟ್ ಲೇಔಟ್ ಡಯಾಗ್ರಾಮ್ ಬರೆಯೋದು, ಮೇನ್ ಕಾಂಪೊನೆಂಟನ್ನು ಲೇಬಲ್ ಹಾಕ್ಬಿಟ್ಟು ಫಂಕ್ಷನ್ ಬರೀತಾ ಹೋಗೋದು. ಸೊ ಅದಕ್ಕೆ ಹೇಳಿದ್ದು ಇವೆಲ್ಲ ಓದ್ಕೊಂಡ್ರೆ ಅದರಲ್ಲೆಲ್ಲವೂ ಕೂಡ ಕವರ್ ಆಗ್ತಾ ಬರುತ್ತೆ. ನೆಕ್ಸ್ಟ್ 4th ಒನ್ನು ಕೂಡ ಸೇಮ್ ಅದೇ, ಬಟ್ ಇಲ್ಲಿ ಡೀಸೆಲ್ ಜನರೇಟರ್. ಸೊ ಡೀಸೆಲ್ ಜನರೇಟರ್ದು ಬ್ಲ್ಯಾಕ್ ಸಿಮೆಟ್ರಿಕ್ ಡಯಾಗ್ರಾಮ್ ಬರೆದು ಅದ್ರ ಕಾಂಪೊನೆಂಟ್ಸು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಿಲ್ಲಿ. ಸೇಮ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ.
Next, comparison. Compare the working principle of working principle. Compare working principle and ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರ್ ಆ್ಯಂಡ್ ಡೀಸೆಲ್ ಪವರ್ ಪ್ಲ್ಯಾಂಟ್. ಸೊ ಇಲ್ಲಿ ಕಂಪ್ಯಾರಿಸನ್ ಕೇಳಿದರೆ ಯಾವುದ್ರ ಮೇಲೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಮತ್ತು ಡೀಸೆಲ್ ಪವರ್ ಪ್ಲ್ಯಾಂಟ್ ಮೇಲೆ ಕಂಪ್ಯಾರಿಸನ್. ಸೊ ಹೇಗೆ ವರ್ಕ್ ಆಗುತ್ತೆ, ಎನ್ವೈರ್ನಮೆಂಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಬರಿತಾ ಹೋಗಿ ಅಂತೇಳಿ. ಸೊ ಪ್ರೀವಿಯಸ್ ಈ ವೀಕಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಗೂ ಮತ್ತು ಹೈಡ್ರೋ ಪವರ್ ಪ್ಲ್ಯಾಂಟ್ಗೆ ಕಂಪ್ಯಾರಿಸನ್ ಕೇಳಿದರು. ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗೂ ಮತ್ತು ಡೀಸೆಲ್ ಪವರ್ ಪ್ಲ್ಯಾಂಟ್ಗೂ ಕಂಪ್ಯಾರಿಸನ್ ಕೇಳಿದರೆ ಸೊ ಏನೇನಾಗುತ್ತೆ ಇಲ್ಲಿ ನಾನು ಪರ್ಟಿಕ್ಯುಲರ್ಸಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಎನರ್ಜಿ ಸೋರ್ಸ್, ಇಲ್ಲಿ ಏನಪ್ಪ ಎನರ್ಜಿ ಸೋರ್ಸು ನ್ಯೂಕ್ಲಿಯರ್ ಫಿಸರ್, ಇಲ್ಲಿ ಡೀಸೆಲ್ ಫ್ಯೂಯಲ್. ನೆಕ್ಸ್ಟ್ ಫ್ರೇಮ್ ಓವರ್, ಇಲ್ಲಿ ಸ್ಟೀಮ್ ಟರ್ಬೈನ್, ಇಲ್ಲಿ ಡೀಸೆಲ್ ಇಂಜಿನ್. ಇಲ್ಲಿ ನಾವು ಟರ್ಬೈನ್ ಯೂಸ್ ಮಾಡ್ತೀವಿ, ಇಲ್ಲಿ ಡೀಸೆಲ್ ಇಂಜಿನ್ನ ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರಿಸಿಟಿ ಜನರೇಷನ್, ಟರ್ಬೈನ್ ಡ್ರೈವ್ಸ್ ಆಲ್ಟರ್ನೇಟರ್, ಸೊ ಇಂಜಿನ್ ಡ್ರೈವ್ಸ್ ಆಲ್ಟರ್ನೇಟರ್. ಇಲ್ಲಿ ಇಂಜಿನ್ನು ಡ್ರೈವ್ ಮಾಡುತ್ತೆ, ಇಲ್ಲಿ ಟರ್ಬೈನ್ ಡ್ರೈವ್ ಮಾಡುತ್ತೆ. ಸೊ ಫ್ಯೂಯಲ್ ರಿಕ್ವೈರ್ಮೆಂಟ್, ಇಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ನ್ಯೂಕ್ಲಿಯರ್ ಫ್ಯೂಯಲ್ ಸಾಕು, ಇಲ್ಲಿ ಲಾರ್ಜ್ ಕ್ವಾಂಟಿಟಿ ಆಫ್ ಡೀಸೆಲ್ ಫ್ಯೂಯಲ್ ಬೇಕಾಗುತ್ತೆ. ಏರ್ ಪೊಲ್ಯೂಷನ್ ವೆರಿ ಲೋ ಡ್ಯೂರಿಂಗ್ ಆಪ್ರೇಷನ್. ಸೊ ಆಪ್ರೇಷನ್ ಆಗಬೇಕಾದ್ರೆ ವೆರಿ ಲೋ. ದ ಪ್ರೊಡ್ಯೂಸ್ ಎಕ್ಸಿಟ್ ಗ್ಯಾಸ್, ಸೊ ಇದು ಜಾಸ್ತಿ ಗ್ಯಾಸಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ವೆರಿ ಲೋ ಹೈ. ಸೊ ಇದರಿಂದ ನಮಗೆ CO2 ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ವೇಸ್ಟ್ ಪ್ರೊಡ್ಯೂಸ್, ಸೊ ರೇಡಿಯೋ ಆಕ್ಟಿವಿಟಿ ವೇಸ್ಟ್ ಎಕ್ಸೆಟ್ ಗ್ಯಾಸ್. ಇದರಲ್ಲಿ ಗ್ಯಾಸ್ ಬರುತ್ತಲ್ಲ, ಹೊಗೆ ಬರುತ್ತಲ್ಲ, ಇದು ನಮಗೆ ಇದರಲ್ಲಿ ರೇಡಿಯೋ ಆಕ್ಟಿವಿಟಿ ವೇಸ್ಟ್ ಆಗುತ್ತೆ. ಮತ್ತು ಎನ್ವೈರ್ನಮೆಂಟಲ್ ರಿಸ್ಕ್, ರೇಡಿಯೇಷನ್ ಅಜರ್ಟ್ಸ್, ಏರ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್. ಏರ್ ಅಂದರೆ ನಾಯ್ಸ್ ಕೂಡ ಪೊಲ್ಯೂಷನ್ ಆಗುತ್ತೆ. ಥರ್ಮಲ್ ಪೊಲ್ಯೂಷನ್ ಪಾಸಿಬಲ್, ಇದರಲ್ಲಿ ಲೆಸ್ ಇರುತ್ತೆ. fossil fuel usage not required, this is required. So this is the comparison between diesel and nuclear power plant. Next, okay, thank you for watching. ಸೊ ನೋಡಿ, ಸಪ್ರೇಟ್ ನೋಟ್ ಮಾಡ್ಕೊಳ್ಳಿ. ಸೊ ಸಪ್ರೇಟ್ ನೋಟ್ ಮಾಡಿಕೊಂಡು ನಿಮಗೆ ಎಕ್ಸಾಮ್ಗೆ ಈಗಲಿಂದಲೇ ಪ್ರಿಪ್ರೇಷನ್ ಆಗಿ. ಸೊ ನೀವು ಇಂಟರ್ನಲ್ಸ್ಗೂ ಕೂಡ ಲಾಸ್ಟ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಹೋದರೆ ನೀವು ಇಂಟರ್ನಲ್ಸ್ಗೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.